ವೀಕ್ಷಕರ ನಮಸ್ಕಾರ. ಇವತ್ತು ರಾಜ್ಯದಲ್ಲಿ ಒಟ್ಟಾರೆಯಾಗಿ 6 ಕ್ಷೇತ್ರಗಳಿಗೆ ಪಟ್ಟಣ ಪಂಚಾಯತ್ ಚುನಾವಣೆಯನ್ನ ಘೋಷಣೆ ಮಾಡಿರುವಂತದ್ದು. ಕೊಡ್ಲಿಲ್ಲ, ನಾವು ಹೋಗ್ಲಿಲ್ಲ. ಒಂದು ಇದಾಗ್ಬೇಕಿದ್ರೆ ಒಂದು 10 ಸಲ ಹೋಗ್ತಾರೆ ಅವರು ಅಂತ ಪಂಚಾಯತ್ ಲೈಸೆನ್ಸ್ ಆಗ್ಬೇಕಿದ್ರೆ. ಅಲ್ಲಿ ಯಾರಿದ್ರು ಕಾಂಗ್ರೆಸ್ ಬಿಜೆಪಿ ಅಂತ ನಮ್ಗೆ ಹೇಳೋದಲ್ಲ, ಬಟ್ ಅಭಿವೃದ್ಧಿ ಆಗ್ಬೇಕು ಅಂತ ನಾವು ಹೇಳ್ತಾ ಇರೋದು. ಇವಾಗ ಕಳೆದ 5 ವರ್ಷಗಳಿಂದ ಕಡಬವನ್ನು ಪಟ್ಟಣ ಪಂಚಾಯತ್ ಘೋಷಣೆ ಆಗಿದೆ. ಆದರೆ ಪಟ್ಟಣ ಪಂಚಾಯತಿಯ ರೀತಿಯಲ್ಲಿ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಇದು ರಸ್ತೆ ಎಲ್ಲ ಹಾಗೆ ಉಂಟು, ಮುಂಚಿದ್ದಾಗೆ ಉಂಟು, ಏನು ಇದು ಅಭಿವೃದ್ಧಿ ಏನಿಲ್ಲ. ರಾಜ್ಯದಲ್ಲಿ ನೂತನವಾಗಿ ಘೋಷಣೆಯಾದ ತಾಲೂಕುಗಳಿಗೆ ಪಟ್ಟಣ ಪಂಚಾಯಿತಿ ಚುನಾವಣೆ ಘೋಷಣೆಯಾಗಿದೆ. ರಾಜ್ಯದಲ್ಲಿ ಒಟ್ಟು 6 ಕ್ಷೇತ್ರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಕಡಬ ತಾಲೂಕಿನಲ್ಲಿ ಚುನಾವಣೆ ನಡೆಯಲಿದೆ. ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಉಭಯ ಪಕ್ಷಗಳ ಚಟುವಟಿಕೆ ಗರಿಗೆದರಿವೆ. ಮಾತ್ರವಲ್ಲದೆ ಇದು ಕಡಬ ಪಟ್ಟಣ ಪಂಚಾಯಿತಿಯ ಮೊದಲ ಚುನಾವಣೆ ಆದ ಕಾರಣ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಗಣಿಸಲಾಗಿದೆ. ವೀಕ್ಷಕರ ನಮಸ್ಕಾರ. ಇವತ್ತು ರಾಜ್ಯದಲ್ಲಿ ಒಟ್ಟಾರೆಯಾಗಿ 6 ಕ್ಷೇತ್ರಗಳಿಗೆ ಪಟ್ಟಣ ಪಂಚಾಯತ್ ಚುನಾವಣೆಯನ್ನ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಒಂದು ಕ್ಷೇತ್ರ, ಕಡಬ ಕ್ಷೇತ್ರಕ್ಕೆ ಈ ಬಾರಿ ಪಟ್ಟಣ ಪಂಚಾಯತ್ ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಇಡೀ ರಾಜ್ಯದ ಒಂದು ನೋಟ ಈ ಬಾರಿ ಕಡಬದ ಕಡೆಯಲ್ಲಿ ಇರುವಂತದ್ದು. ಬಿಜೆಪಿ, ಎಸ್ಡಿಪಿಐ, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಮೂರು ಪಕ್ಷಗಳು ಈ ಬಾರಿ ಪೈಪೋಟಿ ನಡೆಸ್ತಾ ಇದೆ. ಕಡಬದಲ್ಲಿ ಈ ಹಿಂದೆ ಗ್ರಾಮ ಪಂಚಾಯತ್ ಇರುವಾಗ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇತ್ತು. ಆದ್ರೆ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಜನರ ಸ್ಪಂದನೆಯನ್ನ ನೀಡುವಲ್ಲಿ ಎಡವಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು. ಹಾಗಾದ್ರೆ ಈ ಬಾರಿಯ ಒಂದು ಕಡಬದ ಮತದಾರರು ಯಾರ ಕೈ ಹಿಡಿತಾರೆ ಅನ್ನೋದನ್ನ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಈ ಸರ್ತಿ ತೂಪನ ಮಟ್ಟಿಗೆ ಈ ವರ್ಷದಲ್ಲಿ ನೋಡುವ ನಮ್ಮ ಇದರಲ್ಲಿ ಅಭಿಪ್ರಾಯ ನೋಡುವಾಗ ಕಾಂಗ್ರೆಸ್ ಬರುವ ಚಾನ್ಸಸ್ ಇದೆ. ಇಲ್ಲಿ 13 ಹೇಳಲಿಕ್ಕೆ ಆಗಲ್ಲ, ಸಾಧಾರಣ ಒಂದು 9 ಗ್ಯಾರಂಟಿ ಅಂತ ಬರುವ ಚಾನ್ಸ್ ಇದೆ. ಈ ಬಾರಿ ಈಗ ಒಂದು ಕಡೆಯಲ್ಲಿ ಬಿಜೆಪಿ ಇದೆ, ಒಂದು ಕಡೆಯಲ್ಲಿ ಕಾಂಗ್ರೆಸ್ ಇದೆ, ಒಂದು ಕಡೆ ಎಸ್ಡಿಪಿಐ ಕೂಡ ಇದೆ. ಹೌದು, ಹಾಗಾಗಿ ಯಾರು ಬಹುಮತದಲ್ಲಿ ಬರ್ಬೋದು? ಬಹುಮತ ನೋಡುವ ಇದರಲ್ಲಿ ಕಾಂಗ್ರೆಸ್ ಇದೆ. ಅದೇ ರೀತಿಯಾಗಿ ಈಗ ಕಡಬದಲ್ಲಿ ನೋಡುವಾಗ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಒಂದು ಸ್ಪಷ್ಟವಾದಂತಹ ಒಂದು ಸ್ವಚ್ಛವಾದಂತಹ ಚರಂಡಿ ವ್ಯವಸ್ಥೆ ಇಲ್ಲ. ಕಡಬದ್ದು ಬಹಳ ಮುಖ್ಯವಾದಂತಹ ಸ್ವಚ್ಛತೆಯ ವಿಷಯ. ಸ್ವಚ್ಛತೆಗೆ ಪ್ರಾಮುಖ್ಯತೆ ನೀಡುವುದಾದ್ರೆ ಇಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಎಲ್ಲ ಮಳೆಯ ನೀರು ರಸ್ತೆಗಳಲ್ಲೇ ಹರಿದು ಹೋಗುವಂತ. ಉದಾಹರಣೆಗೆ ಕಡಬ ರಸ್ತೆ ನೋಡಿದ್ರೆ ನೀರೆಲ್ಲ ರಸ್ತೆಯಲ್ಲಿ ಹರಿದು ಹೋಗಿ ರಸ್ತೆ ಎಷ್ಟು ಅಭಿವೃದ್ಧಿ ಮಾಡಿದ್ರು ರಸ್ತೆ ನಿಲ್ಲೋದಿಲ್ಲ. ಪ್ರತಿ ವರ್ಷ ಮಳೆಗಾಲ ಕಳೆದ ನಂತರ ಗುಂಡಿ ಬಿದ್ದು ಹೋಗ್ತದೆ. ಅದಕ್ಕಾಗಿ ನಮಗೆ ಚರಂಡಿ ವ್ಯವಸ್ಥೆ ಒಂದು ಅಭಿವೃದ್ಧಿ ಆಗ್ಬೇಕು. ಅದೇ ರೀತಿ ನಮ್ಮ ಹಳ್ಳಿಯ ಏನು ಪಟ್ಟಣ ಪಂಚಾಯತ್ ಆಗಿದ್ರು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ರಸ್ತೆಗಳೆಲ್ಲವೂ ಕೆಸರುಮಯವಾಗಿವೆ. ಅದೆಲ್ಲ ಕಾಂಕ್ರೀಟೀಕರಣ ಆಗ್ಬೇಕು. ಇವಾಗ ಲಾಸ್ಟ್ ಟೈಮ್ ಅಂದ್ರೆ ಕಳೆದ ಒಂದು 5 ವರ್ಷಗಳ ಹಿಂದೆ ಇಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು ಪಂಚಾಯತ್ ಲೆವೆಲ್ ಅಲ್ಲಿ. ಈ ಬಾರಿ ಒಂದು ಬದಲಾವಣೆಯನ್ನು ಬಯಸ್ತಿದ್ದೀರಾ? ಖಂಡಿತವಾಗಿ ನಾವು ಬದಲಾವಣೆ ಬಯಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ಅಭಿವೃದ್ಧಿ ಆಗ್ಬೇಕು, ಈ ಪಕ್ಷಕ್ಕಿಂತಲೂ ಅಭಿವೃದ್ಧಿ ಆಗ್ಬೇಕು. ಆದ್ರೆ ನಮಗೆ ಈ ಹಿಂದಿನ ಇಷ್ಟರವರೆಗೆ ಕಡಬದಲ್ಲಿ ಗ್ರಾಮ ಪಂಚಾಯತ್ ಇದ್ದಾಗ ಬಿಜೆಪಿ ಆಡಳಿತಕ್ಕೆ ಬಂದದ್ದು ಇಲ್ಲ. ಯಾವುದೋ ಒಂದು ವ್ಯವಸ್ಥೆಯ ಮೂಲಕ ಅದು ಆಡಳಿತಕ್ಕೆ ಬಂದಿದೆ, ಆದ್ರೆ ಅದು ಸ್ಪಷ್ಟವಾದ ಆಡಳಿತಕ್ಕೆ ಬಂದಿಲ್ಲ. ಅದಕ್ಕಾಗಿ ಅಭಿವೃದ್ಧಿ ಆಗ್ಲಿಲ್ಲ, ಬಹುಮತ ಬರಲಿಲ್ಲ, ಅದಕ್ಕಾಗಿ ಅಭಿವೃದ್ಧಿ ಆಗ್ಲಿಲ್ಲ. ಅದಕ್ಕಾಗಿ ಈ ವರ್ಷ ನಾವು ಸ್ಪಷ್ಟವಾದ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದರೆ ಅಭಿವೃದ್ಧಿ ಖಂಡಿತ ಆಗುತ್ತದೆ ಅನ್ನುವಂತಹ ಭರವಸೆ ನಮಗಿದೆ. ಯಾವ ಪಕ್ಷ ಬಂದ್ರೆ ಅಭಿವೃದ್ಧಿಗೋಸ್ಕರ ಹೊರಡಬೇಕು ಹೊರತ ರಾಜಕೀಯ ಮಾಡುವರು. ನಿಮ್ಮ ಮತ ಯಾರಿಗೆ? ನಮ್ಮ ಮತ ಅಭಿವೃದ್ಧಿ ಯಾರು ಮಾಡ್ತಾರೆ ನೋಡಿ, ಜನಗಳು ನೋಡಿ ಆಗ್ತೇವೆ. ಈಗ ಒಂದು ವಾರ್ಡ್ ನಲ್ಲಿ ನಿಮ್ಮ ತಮ್ಮ ಕೂಡ ಚುನಾವಣೆ ಸ್ಪರ್ಧಿಸಿರುವಂತದ್ದು. ಹೇಗಿದ್ದೆ ಅಲ್ಲಿನ ಪರಿಸರ? ನೋಡುವಾಗ ಯಾರು ವಿನ್ ಆಗ್ತಾರೆ? ಹೇಳಕ್ಕೊಂದು ಎಲ್ಲಿಗಾದ್ರೆ ಬಲಾಬಲ ಇದೆ, 2 ಪಕ್ಷದ ಬಲಾಬಲ ಕಾಣ್ತಾ ಇದೆ. ಮತ್ತೆ ನೋಡ್ಬೇಕು, ಕಾದು ನೋಡ್ಬೇಕು. ಅದೇ ಈಗ ಆಲ್ರೆಡಿ ಇರುವುದು ಅಲ್ಲಿ ಬಿಜೆಪಿ ಜಾಸ್ತಿ ಹೇಳಿಕೆ ಬರ್ತಾ ಉಂಟು. ಸೊ ಬಿಜೆಪಿ ಬರ್ಲಿ ಅಂತ ನನ್ನ ಆಸೆ. ನಿಮಗೆ ಅಭಿವೃದ್ಧಿ ದೃಷ್ಟಿಯಿಂದ ಬಿಜೆಪಿ ಬಂದ್ರೆ ಒಳ್ಳೇದು ಅಂತ ನಾನು ಅನ್ಕೊಳ್ತೇನೆ. ಈಗ 13ರಲ್ಲಿ ಒಂದು ಎಷ್ಟು ಅಂದಾಜು ಒಂದು ಬಹುಮತದಿಂದ ಎಷ್ಟು ಸೀಟ್ ಬರ್ಬೋದು ಬಿಜೆಪಿಗೆ? 13 ಬರ್ಲಿ ಅಂತ ಒಂದು ಆಸೆ. ಆದ್ರೂ ಒಂದು 10 ಬರಬಹುದು. 10 ಖಂಡಿತ ಬರ್ಬೋದು. ಒಳ್ಳೆ ಕೆಲಸ ಮಾಡಿದ್ರೆ ಆಯ್ತು, ಗೊತ್ತಾಯ್ತಾ? ಓಟ್ ಒಂದು ಹಾಕ್ತೇವೆ, ನಮಗೆ ಹಾಕ್ಲೇಬೇಕಲ್ಲ, ನಮ್ಮ ಹಕ್ಕು. ಹಾಕದಿದ್ರೆ ನಾವು ಮನುಷ್ಯರಲ್ಲ. ಈಗ ನಿಮ್ಮ ವಾರ್ಡ್ ನಲ್ಲಿ ಮೇಲ್ನೋಟಕ್ಕೆ ಯಾರು ವಿನ್ ಆಗ್ತಾರೆ ಅಂತ ಅನಿಸ್ತಾ ಇದೆ? ಅನಿಸ್ತು ಇಬ್ರು ಮುಸ್ಲಿಮರೇ, ಹಾಗೆ ಯಾರು ಬರ್ತಾರೆ ಅಂತ ನಮ್ಮ ಅನಿಸಿಕೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ರೇ ಇರುದು. ಇಲ್ಲ ಬಾಕಿ ಎಲ್ಲ ಇದಂತ ಇದೆಲ್ಲ ಹಾಕಿದಾರಲ್ಲ ಅಂತ ಅದೆಲ್ಲ ಇಲ್ಲ, ಇಬ್ರೇ. ಹಾಗೆ ಯಾವ್ದಾದ್ರು ಬರ್ಬೋದು, ಒಂದು ಬರ್ಬೋದು, ಯಾವ್ದಾದ್ರು ಅಷ್ಟೇ.
ಎಂತದಲ್ಲ. ಯಾರು ಬಂದ್ರು ಒಂದು ಇಂಪ್ರೂವ್ಮೆಂಟ್ ಮಾಡಿದ್ರೆ ಒಳ್ಳೇದು. ಈಗ ಇಲ್ಲಾಂದ್ರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ನೀವು ಅದು ಮಾಡಿ ಇದು ಮಾಡಿ ಅಂತ, ಮತ್ತೆ ಯಾರು ಇಲ್ಲ. ಗೊತ್ತಾಯ್ತಾ? ಈಗ ರೇಷನ್ ಕಾರ್ಡ್ ಎಲ್ಲ ಇಲ್ಲದವರು ಎಷ್ಟು, ಈಗ ನಾವೇ ಇಲ್ಲ, ನಮ್ಮದೇ ಹೋಗಿದೆ. ಹಾಗಂತೇಳಿ ಮೊನ್ನೆ ಬಂದವ ಹೇಳುದು ಅದು ಮಾಡಿಸಿ ಆಯ್ತಾ, ದುಡ್ಡು ಅಷ್ಟು ಬಂದಿದೆ ಇಷ್ಟು ಬಂದಿದೆ ಅಂತ ಅಷ್ಟ ಒಂದು ಮಾಡ್ತೇವೆ. ಅದಿಲ್ಲ, ಭರವಸೆ ಇಲ್ಲ. ಇಲ್ಲ. ಅವ್ರಿಗೆ ಒಟ್ಟು ಓಟ್ ಹಾಕಿ ಅವರು ವಿನ್ ಆಗ್ಬೇಕು. ಈಗ ಲಾಸ್ಟ್ ಟೈಮ್ ಪಂಚಾಯತ್ ಇರುವಾಗ ಇಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು, ನಿಮ್ಮ ಸಮಸ್ಯೆಗೆ ಸ್ಪಂದನೆ ಕೊಟ್ಟಿದ್ದಾರೆ? ಇಲ್ಲ ಇಲ್ಲ, ಕೊಡ್ಲಿಲ್ಲ. ನಾವು ಹೋಗ್ಲಿಲ್ಲ. ಒಂದು ಇದಾಗ್ಬೇಕಿದ್ರೆ ಒಂದು 10 ಸಲ ಹೋಗ್ತಾರೆ ಅವರು, ಎಂತ ಪಂಚಾಯತ್ ಲೈಸೆನ್ಸ್ ಆಗ್ಬೇಕಿದ್ರೆ. ಕಾಂಗ್ರೆಸ್ ಅಲ್ಲಿ ಯಾರು ಇದ್ರು ಒಂದೇ, ಅದ್ರ ಬಗ್ಗೆ ಅಂತ ಹೇಳಲಿಕ್ಕಿಲ್ಲ. ನಮಗೆ ಅಂದಾಜಿಲ್ಲ. ನಾವಂದ್ರೆ ನಾನು ಹೋಗ್ತಿಲ್ಲ, ನಾನು ಹೇಳಿದ್ದಾರೆ ರೇಷನ್ ಕಾರ್ಡ್ ಹೋಗಿದೆ, ನಾವು ಹೋಗ್ತಿಲ್ಲ. ಯಾಕೆ ಗೊತ್ತುಂಟಾ, ಅವ್ರ ಮುಖ ನೋಡಿ ದಮ್ಮ ಹಿಡಿಲಿಕ್ಕೆ ನಮ್ಮಿಂದ ಆಗುದಿಲ್ಲ. ಯಾರು ಅಭಿವೃದ್ಧಿ ಮಾಡ್ತಾರೆ ಅವರು ಬಂದ್ರೆ ಒಳ್ಳೇದು. ಈಗ ನಿಮ್ಮ ಪ್ರಕಾರ ಯಾರು ಈ ಸಲ ವಿನ್ ಆಗ್ಬೋದು? ಅದು ಗೊತ್ತಿಲ್ಲ ಯಾರು ಬರ್ತಾರೆ ಅಂತ. ಇಲ್ಲಿ ಓಟ್ ಉಂಟು. ಓಟ್ ಅಂದ್ರೆ ಎರಡು ಪಾರ್ಟಿ ಯಾವ ತೊಂದರೆ ಏನೂ ಇಲ್ಲ. ಎರಡು ಪಾರ್ಟಿ ಬಂದ್ರು ಒಳ್ಳೆ ಉತ್ತಮವೇ. ಯಾಕಂದ್ರೆ ನಮಗೆ ನಮ್ಮ ಕಡಬ ಇಂಪ್ರೂವ್ ಆಗ್ಬೇಕು. ಮತ್ತೆ ಜನರುವಾಗಿ ನಾವು ಇಲ್ಲಿ ಕಡಬದಲ್ಲಿ ಅಂತ ಒಂದು ಭೇದ ಇದು ಏನೂ ಇಲ್ಲ, ಒಳ್ಳೆ ವಾತಾವರಣ ಇರುವುದು. ಆದ ಕಾರಣ ಇಬ್ಬರು ನಮಗೆ ಒಂದೇ ಸಮಾನ. ಕಡಬ ಪೇಂಟೆ ಒಳ್ಳೆ ತಾಲೂಕಾಗಿದೆ, ಆದ ಕಾರಣ ನಮಗೆ ಉತ್ತಮ ಆಡಳಿತ ಬರಲಿ. ನಿಮ್ಮ ಪ್ರಕಾರ ಈ ಸಲ ಯಾರು ಬಹುಮತದೊಂದಿಗೆ ಅಧಿಕಾರವನ್ನ ಮಾಡಬಹುದು? ಇಬ್ಬರಲ್ಲಿ ಬರಲಿ. ನಾವು ಅವರು ಇವರನ್ನು ಯಾರನ್ನು ನಾವು ಇದು ಮಾಡುವುದಿಲ್ಲ, ಇಬ್ರು ನಮಗೆ ಸಮಾನ. ಅವರಿಬ್ರು ನಮಗೆ ಬೇಕು. ಈ ಸಲ ಯಾರು ವಿನ್ ಆಗ್ಬೋದು ಕಡಬ ಚುನಾವಣೆಯಲ್ಲಿ? ಕಡಬದಲ್ಲಿ ಚುನಾವಣೆಯಲ್ಲಿ ಯಾರು ಭಿನ್ನ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಎಲ್ಲ ಫೈಟ್ ಉಂಟು. ಈಗ ಕಡಬ, ಬೆಜಕ್ಕಾಳ, ಕಲಾರ, ಕೋಡಿಬೈಲು ಎಲ್ಲ ಫೈಟ್. ಕೋಡಿಬೈಲು ಕಾಂಗ್ರೆಸ್ ವಿನ್ ಆಗ್ತದೆ, ಮತ್ತೆ ಯಾವ್ದು ಹೇಳಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ಯಾವ್ದು ವಿನ್ ಆಗುತ್ತೆ ಬಹುಮತದೊಂದಿಗೆ? ಬಹುಮತದೊಂದಿಗೆ ಎಲ್ಲ ಬಹುಮತದಲ್ಲೇ ಇದೆ, ಫೈಟ್ ಇದೆ. ಈ ಬಾರಿ ಈಗ ಕಡಬ ಪಟ್ಟಣ ಪಂಚಾಯತ್ ಚುನಾವಣೆ ಇದು ಮೊದಲ ಬಾರಿ ಆಗ್ತಾ ಇರುವಂತದ್ದು. ಈಗ ನಿಮ್ಮ ಮೇಲ್ನೋಟಕ್ಕೆ ಯಾರು ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ? ನಮ್ಮ ಮೇಲ್ನೋಟಕ್ಕೆ ಕಾಂಗ್ರೆಸ್ ಪಕ್ಷ ಬರೋದಿದೆ. ಪಟ್ಟಣ ಪಂಚಾಯತ್ ಕಾಂಗ್ರೆಸ್ ಪಕ್ಷ ಬರುವ ಆಗ್ತಾ ಇದೆ. ಈಗ ಎಂತ ಹೇಳಿದ್ರೆ ಕಳೆದ ಬಾರಿ ಕೂಡ ಒಂದು 5 ವರ್ಷಗಳ ಹಿಂದೆ ಇಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು. ಹೌದು. ಆದ್ರೆ ಒಂದಷ್ಟು ಅಭಿಪ್ರಾಯವನ್ನ ಸಂಗ್ರಹಿಸಿದಾಗ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸ್ಪಂದನೆ ನೀಡುವಲ್ಲಿ ಎಡವಿದ್ಯಾ ಅಂತ ಅನಿಸ್ತಾ ಇದೆ. ಇಲ್ಲ, ಎಲ್ಲ ಕೆಲಸ ಮಾಡಿದ್ದಾರೆ, ಆದಷ್ಟು ಎಲ್ಲ ಮಾಡಿದ್ದಾರೆ. ಈಗ ನಿಮ್ಮ ಪ್ರಕಾರ ಇಲ್ಲಿ 13ಕ್ಕೆ 13 ಕೂಡ ಕಾಂಗ್ರೆಸ್ ಬರ್ತದೆ? ಬರ್ಬೇಕು, ಬರುತ್ತೆ, ಖಂಡಿತ ಬರುತ್ತೆ, ಬರ್ಬೇಕು. ಈಗ ಒಂದು ಕಡೆ ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ, SDPI ಕೂಡ ಇದೆ. ಹೌದು. ಈಗ ಯಾವ ರೀತಿ ಅಂದ್ರೆ ನಿಮ್ಮ ಒಂದು ಬಲಿಷ್ಠವಾದ ವಾರ್ಡ್ಗಳಂದ್ರೆ ಯಾವ್ದು ನಿಮ್ಮ ಕಾಂಗ್ರೆಸ್? ಎಲ್ಲವೂ ಬಲಿಷ್ಠ ಇದೆ, ಸ್ವಲ್ಪ ಆ ಕಡೆ ಈ ಕಡೆ ಇದೆ. ನೋಡು ಎಂತ ಆಗ್ತದೆ, ನೋಡು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. 20 ತಾರೀಕು. ಓಕೆ, ಈ ಬಾರಿ ಕಡಬ ಪಟ್ಟಣ ಪಂಚಾಯತಿಗೆ ಇದು ಮೊದಲ ಚುನಾವಣೆ. ಹೌದು. ಹಾಗಾಗಿ ಇಲ್ಲಿ ಯಾರು ಒಂದು ಅಧಿಕಾರವನ್ನ ಸ್ವೀಕರಿಸುವಂತ ಎಲ್ಲ ಲಕ್ಷಣಗಳಿದೆ. ಯಾರಂತ ನಾವು ಅದನ್ನ ಡಿಸೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸಪೋಸ್ ಯಾರು ಬಂದ್ರು ಸಹ, ಎರಡು ಪಾರ್ಟಿಯಲ್ಲಿ ಯಾರು ಬಂದ್ರು ಸಹ ಚೆನ್ನಾಗಿ ಇಲ್ಲಿ ವರ್ಕ್ ಮಾಡ್ಬೇಕು, ಆ ತರ ನಮ್ಮ ಅಭಿಪ್ರಾಯ. ಇಲ್ಲಿ ಈಗ ಒಂದ್ ಕಡೆ ಇಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿ ಇದೆ, ಇಲ್ಲಿ SDPI ಇದೆ. ಈಗ ಕಳೆದ ಬಾರಿ ಇಲ್ಲಿ ಗ್ರಾಮ ಪಂಚಾಯತ್ ಇರುವಾಗ ಕಾಂಗ್ರೆಸ್ ಬಾಡಿ ಇತ್ತು. ನಿಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದನೆ ನೀಡಿದ ಕಾಂಗ್ರೆಸ್ ಸರ್ಕಾರ? ಅಂದ್ರೆ ಎಲ್ಲ ಪೂರ್ತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಸಾಧಾರಣ 40% ಅಷ್ಟು ವರ್ಕ್ ಮಾಡಿದ್ದಾರೆ. ಆಮೇಲೆ ಈ ಸಲ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಟೋಟಲ್ ಆಗಿ 2 ಸಹ ಫೈಟ್ ಇದೆ. ಬೇರೆ ಅಭಿಪ್ರಾಯ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಇದೀಗ ಒಂದು ಬದಲಾವಣೆಯನ್ನು ಬಯಸ್ತೀರಾ? ಅಂದ್ರೆ 20 ವರ್ಷ ಆಯ್ತು ಕಾಂಗ್ರೆಸ್ ಆಡಳಿತ, ಬದಲಾವಣೆ ಏನಾದ್ರು ಬಯಸ್ತಾ ಇದ್ದೀರಾ? ಬದಲಾವಣೆ ಅಂತ ಹೇಳಿದ್ರೆ ಕಡಬದಲ್ಲಿ ಕಾಂಗ್ರೆಸ್ ಅಂತ ಹೇಳಿ ಆತರ ಬರ್ಲಿಲ್ಲ, ಬಿಜೆಪಿಯಲ್ಲಿ ಜಾಸ್ತಿ. ಹಾಗೆ ಈ ಸಲ ಏನಾಗ್ತದೆ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಈ ಸಲ ಬಿಜೆಪಿ ವಿನ್ ಆಗುವಂತ ಲಕ್ಷಣಗಳಿದೆ, ಫೈಟ್ ಇದೆ ಅಂತೂ ಅಷ್ಟೇ. ಕಳೆದ ಬಾರಿ ಅಂದ್ರೆ ಈಗ 15 ವರ್ಷಗಳ ಹಿಂದೆ ಇಲ್ಲಿ ಕಾಂಗ್ರೆಸ್ ಆಡಳಿತ ಪಂಚಾಯತ್ ಇರುವಾಗ ಆಗ ನಿಮ್ಮ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ? ಅಲ್ಲಲ್ಲ, ಈ ಕಾಂಗ್ರೆಸ್ ಬಿಜೆಪಿ ಅಂತ ನಮ್ಗೆ ಹೇಳುದಲ್ಲ, ಬಟ್ ಅಭಿವೃದ್ಧಿ ಆಗ್ಬೇಕು ಅಂತ ನಾವು ಹೇಳ್ತಾ ಇರೋದು. ಅಂದ್ರೆ ಇದಕ್ಕಿಂತ ಮುಂಚೆ ನಮ್ಗೆಲ್ಲ ಕೆಲವೊಂದು ಅಡೆತಡೆಗಳು ಆಗ್ತಾ ಇತ್ತು. ಹೋದಾಗ ಕೆಲಸಗಳು ಸರಿ ಆಗ್ತಿರ್ಲಿಲ್ಲ, ಸ್ಪಂದನೆ ಇಲ್ಲ. ನಾವು ಯಾವ್ದು ಈಗ ಒಂದು ನಮ್ದು ಒಂದು ಟ್ರೇಡ್ ಲೈಸೆನ್ಸೇ ಆಗ್ಲಿ, ಯಾವ್ದಾದ್ರು ಒಂದು ಕೇಳುವಾಗ ನಮ್ಗೆ ನಿಗದಿತ ಅವಧಿಯಲ್ಲಿ ನಮ್ಗೆ ಸಿಗ್ತಿರ್ಲಿಲ್ಲ. ಅದು ಇನ್ನೂ ಕರೆಕ್ಟ್ ಆಗಿ ಸಿಗ್ಬೇಕು. ಎಲ್ಲ ಕೂಡ ಅದು ಇದು ಅಂತಲ್ಲ, ಎಲ್ಲ ಕೂಡ ನಮ್ಗೆ ಸರಿಯಾಗಿ. ಹೌದು ಹೌದು ಹೌದು.
ಓಕೆ, ಈ ಬಾರಿ ಕಡಬ ಪಟ್ಟಣ ಪಂಚಾಯತ್ ಚುನಾವಣೆ ಇದು ಮೊದಲ ಬಾರಿ ಆಗ್ತಾ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಒಂದೇ ಕ್ಷೇತ್ರ ಕಡಬದಲ್ಲಿ ಮಾತ್ರ ಈ ಬಾರಿ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಈ ಬಾರಿಯ ಒಂದು ಕಡಬದ ಒಂದು ಪಟ್ಟ ಯಾರಿಗೆ ಲಭಿಸ್ಲಿಕ್ಕೆ ಇರುವುದು ನಿಮ್ಮ ಪ್ರಕಾರ? ಕಡಬದ ನಿಜವಾಗಿ ನೋಡುವಾಗ ಈ ಗ್ರಾಮ ಪಂಚಾಯತ್ ಹಂತದಲ್ಲಿದ್ದಂತಹ ನಮ್ಮ ಕಡಬವು ಈಗ ಪಟ್ಟಣ ಪಂಚಾಯತ್ ಆಗಿ ಅಪ್ಗ್ರೇಡ್ ಆಗಿದೆ. ಏನು ನಾವು ಹೇಳುವಾಗ ಮಾತ್ರ ಪಟ್ಟಣ ಪಂಚಾಯತ್ ಆಗಿ ಅಪ್ಗ್ರೇಡ್ ಆಗಿದೆ ಹೊರತು ಅಭಿವೃದ್ಧಿ ದೃಷ್ಟಿಯಲ್ಲಿ ಇನ್ನೂ ಅದು ಗ್ರಾಮ ಪಂಚಾಯತ್ ಸ್ಥಿತಿಯಲ್ಲೇ ಇದೆ. ಇವಾಗ ಕಳೆದ 5 ವರ್ಷಗಳಿಂದ ಕಡಬವನ್ನು ಪಟ್ಟಣ ಪಂಚಾಯತ್ ಘೋಷಣೆ ಆಗಿದೆ. ಆದರೆ ಪಟ್ಟಣ ಪಂಚಾಯತಿಯ ರೀತಿಯಲ್ಲಿ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಇವಾಗ ಮೊದಲ ಬಾರಿಗೆ ಕಡಬ ಪಟ್ಟಣ ಪಂಚಾಯತಿಗೆ ಚುನಾವಣೆ ನಡೆಯುವುದರಿಂದ ನಮ್ಮೆಲ್ಲರ ನಿರೀಕ್ಷೆ ಏನಂತ ಹೇಳಿದ್ರೆ ಕಡಬ ಪಟ್ಟಣ ಪಂಚಾಯತ್ ಆಗಿ ಅಪ್ಗ್ರೇಡ್ ಆಗಬೇಕು, ಅದಕ್ಕೆ ಶೀಘ್ರಗತಿಯಾದ ಬೆಳವಣಿಗೆ ಬರಬೇಕು, ಅದ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಬಿಜೆಪಿ ಈ ಸಲ ಆಡಳಿತಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶವಾಗಿದೆ. ಬಿಜೆಪಿ ಆಡಳಿತಕ್ಕೆ ಬಂದಾಗ ಖಂಡಿತವಾಗಿಯೂ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಆಗಬಹುದು. ಯಾಕಂತ ಹೇಳಿದ್ರೆ ಈ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಸಾಕಷ್ಟು ಅನುದಾನವನ್ನು ಸರ್ಕಾರ ಕಡಬ ಪಟ್ಟಣ ಪಂಚಾಯತಿಗೆ ನೀಡಿದೆ. ಇಲ್ಲಿಯ ಅಭಿವೃದ್ಧಿ ಹೆಚ್ಚಿನ ಎಲ್ಲ ಭಾಗಗಳು ಬಿಜೆಪಿ ಸರ್ಕಾರ ಇದ್ದಾಗ ಆಗಿರುವಂತಹದ್ದು, ಅನುದಾನಗಳು ಬಂದಿರುವಂತದ್ದು ಬಿಜೆಪಿ ಸರ್ಕಾರ ಇದ್ದಾಗ. ನಮ್ಮ ಕಡಬದ ಪಟ್ಟಣ ಪಂಚಾಯತಿಗೆ ಸುಮಾರು ವರ್ಷ ಆಯ್ತು ಓಟ್ ನಡೆಯದೆ. ಈಗ ನಮಗೆ 17 ತಾರೀಕಿಗೆ ಓಟಿನ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ವಾರ್ಡ್ ದೊಡ್ಡಕೊಪ್ಪ, ವಾರ್ಡ್ ನಂಬರ್ 10. ಇಲ್ಲಿ 2 ತಂಡಗಳು ಸಮಬಲದಲ್ಲಿದ್ದಾವೆ. ಆದರೂ ನಾನು ಬಿಜೆಪಿಯ ಪರವಾಗಿ ಮತ ಚಲಾವಣೆ ಮಾಡಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಮತ್ತು ಎಲ್ಲ ವಾರ್ಡ್ನ ಎಲ್ಲರಿಗೂ ಬಿಜೆಪಿಯ ಬಗ್ಗೆ ತಿಳುವಳಿಕೆಯನ್ನು ತಿಳಿಸಿ ಬಿಜೆಪಿಯನ್ನು ಗೆಲ್ಲಿಸುವಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಗ್ಯಾರಂಟಿಯಾಗಿ ಬಿಜೆಪಿ ಇಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ 100ಕ್ಕೆ 100 ಬಿಜೆಪಿ ಪಟ್ಟಣ ಪಂಚಾಯತಿಯಲ್ಲಿ ಸ್ಥಾನವನ್ನು ಎಲ್ಲ ಅಭ್ಯರ್ಥಿಗಳು 13ಕ್ಕೆ 13 ಬರುವ ನಿರೀಕ್ಷೆಯಲ್ಲಿ ಇದ್ದೇವೆ. ಕಡಬ ಪಟ್ಟಣ ಪಂಚಾಯತಿಯ ಮೊದಲ ಚುನಾವಣೆ ಆಗ್ಲೇ ಪಟ್ಟಣ ಪಂಚಾಯತಿ ಘೋಷಣೆ ಆಗಿ 5 ವರ್ಷ ಆಯ್ತು. ಈ ತನಕ ಚುನಾವಣೆಯ ವ್ಯವಸ್ಥೆ ಇರಲಿಲ್ಲ. ಈಗ ಮೊದಲ ಬಾರಿಗೆ ಕಡಬ ಪಟ್ಟಣ ಪಂಚಾಯತ್ ಆಗಿ ಚುನಾವಣೆ ಪ್ರಕ್ರಿಯೆ ನಡೀತಾ ಉಂಟು. ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ 13 ವಾರ್ಡ್ಗಳಿವೆ. ಇದರಲ್ಲಿ 13 ವಾರ್ಡ್ಗಳ ವಿಜೇತರಾಗಿ ಅತ್ಯುತ್ತಮ ಕಡಬ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗಬೇಕು. ಹಲವಾರು ಕಡಬ ಪಟ್ಟಣ ಪಂಚಾಯತಿಯಲ್ಲಿ ಕುಂದುಕೊರತೆಗಳಿವೆ. ಅದನ್ನು ಆದಷ್ಟು ಬೇಗನೆ ಒಳ್ಳೆಯ ಒಂದು ಅಧಿಕಾರಕ್ಕೆ ಬಂದಂತ ಪಟ್ಟಣ ಪಂಚಾಯತಿಯ ಬಂದು ಅದರ ವಿಜೇತರಾದಂತ ಅಭ್ಯರ್ಥಿಗಳು ಉತ್ತಮವಾಗಿ ಕಡಬಲ್ಲಿ ಏನು ಮೂಲ ಸೌಕರ್ಯಗಳು ಕೊರತೆ ಇದೆ ತುಂಬಾ, ಅದನ್ನೆಲ್ಲ ನೀಗಿಸುವಲ್ಲಿ ತಮ್ಮ ಪ್ರಯತ್ನವನ್ನು ಮಾಡುವಲ್ಲಿ ಅವರು ಸಫಲತೆ ಆಗಿರ್ಬೇಕು. ಕಡಬ ಪಂಚಾಯತಿಗೆ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದ ಹೆಸರು ಬರುವಾಗಿ ಆ ಗೆದ್ದಂತ ಅಭ್ಯರ್ಥಿಗಳು ಆಳ್ವಿಕೆಯನ್ನು ಮಾಡಬೇಕು. ಒಟ್ಟಿನಲ್ಲಿ ಈಗಾಗಲೇ ಕಡಬಲ್ಲಿ ಸರಿಯಾದಂತಹ ಮೂಲ ಸೌಕರ್ಯಗಳು ಕೊರತೆ ಇವೆ. ಟಾಯ್ಲೆಟ್ ಬಾತ್ರೂಮ್ ಆಗಿರ್ಬೋದು, ಪಟ್ಟಣ ಪಂಚಾಯತಿಯಲ್ಲಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಸಂತೆ ಮಾರುಕಟ್ಟೆ ಇಲ್ಲಿ ಕಡಬ ನಗರದಲ್ಲಿ ಆಗ್ತಾ ಉಂಟು. ಹೆಚ್ಚಲ್ಲಿ ಎಲ್ಲಿ ಸಂತೆಗಟ್ಟೆ, ಆ ಸಂತೆಗಟ್ಟೆಯಲ್ಲಿ ಸಂತೆಗಟ್ಟೆ ವ್ಯಾಪಾರ ನಡಿಬೇಕು. ಇದೀಗ ಕಡಬಪೇಟೆ ನಗರಕ್ಕೆ ಸಂತೆಗಟ್ಟೆಯಿಂದ ಮುಟ್ಟಿದೆ. ಇದು ಬಹಳ ತಪ್ಪು ವಿಚಾರ. ಇದನ್ನೆಲ್ಲ ನಾವು ಮನಗಂಡು ಉತ್ತಮವಾಗಿ ಗೆದ್ದಂತ ಅಭ್ಯರ್ಥಿಗಳು ಉತ್ತಮವಾದಂತ ಆದರ್ಶ ವ್ಯಕ್ತಿಗಳಿಗೆ ನಾವು ಮತ ಕೊಡುವಂತ ನಿರೀಕ್ಷೆಯನ್ನು ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಮತವನ್ನು ನಾವು ಸರಿಯಾದ ನಮ್ಮ ಕ್ಷೇತ್ರದ ಕೋಡಿಂಬಲ ವಾರ್ಡಿನ ಅತ್ಯುತ್ತಮವಾದ ಸರಳ ಸಜ್ಜನಿಕೆಯ ವ್ಯಕ್ತಿತ್ವಗಳಂತ ಯಾರೇ ಆಗ್ಲಿ ಅವರಿಗೆ ಮತವನ್ನು ಕೊಡುವ ಬಗ್ಗೆ ನಾವು ನಮ್ಮ ಚಿಂತನೆಯನ್ನು ನಾವು ಮಾಡ್ತೇವೆ. ನಮ್ದು ಬಿಜೆಪಿ ಪಕ್ಷಕ್ಕೆ. ಹೌದು, 13ರಲ್ಲಿ 8 ಬರ್ಬೋದು ಅನ್ನೋ ಭರವಸೆ ಉಂಟು ನಮ್ಗೆ. ಬಿಜೆಪಿ ಬರ್ಬೋದು ಅಂತ. ನಿಮ್ಮದು ವಾರ್ಡ್ ಯಾವುದು? ನಮ್ದು 4ನೇ ವಾರ್ಡ್. ಈ ಒಂದು ವಾತಾವರಣ ನೋಡಿದಾಗ, ಕಡಬದ ಒಂದು ವಾತಾವರಣ ನೋಡಿದಾಗ ಕಳೆದ ಒಂದು 5 ವರ್ಷಗಳ ಹಿಂದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಈಗ ಈಗ ಒಂದು ಬದಲಾವಣೆಯನ್ನು ಬಯಸಿದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಿ? ನಾವು ಇನ್ನು ಬಿಜೆಪಿ ಬರ್ಬೇಕೆಂಬ ಭರವಸೆ ಉಂಟು. ಆಮೇಲೆ ಬಂದ್ರೆ ಅಭಿವೃದ್ಧಿಗೆ ಒಳ್ಳೆ ಸ್ಥಾನ ಸಿಗ್ತದೆ ಅಂತ ಅನಿಸಿಕೆ ಉಂಟು. ನಮ್ಮ ಇದು ಯಾವುದು ಮಾಲೇಶ್ವರ ವಾರ್ಡ್. ಮಾಲೇಶ್ವರ ವಾರ್ಡ್ ಇವರು NK ಪ್ರಕಾಶಿ ಮತ್ತೆ ಇವರು ಅನೀಫಿನವರು ಮಾಜಿ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಿಂತಿದ್ದಾರೆ ಸ್ಪರ್ಧೆ ಇಬ್ಬರು. ಒಲವು ಈಗ ನಾವು ಹೇಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದ್ರ ಮೇಲ್ನೋಟಕ್ಕೆ ನೀವು ನೋಡಿದಾಗ ಯಾರು ವಿನ್ ಆಗೋ ಚಾನ್ಸ್ ಇದೆ? ಮೇಲ್ನೋಟ ಬಿಜೆಪಿ ಅವರು NK ಪ್ರಕಾಶ್ ವಿನ್ ಆಗೋ ಚಾನ್ಸಸ್ ಇದೆ ಅಂತ. ಈಗ ಕಳೆದ ಬಾರಿ ನೀವು ಹೇಳಿದಾಗೆ ಕಾಂಗ್ರೆಸ್ ಆಡಳಿತ ಇತ್ತು ಪಂಚಾಯತ್. ಕೆಲಸ ಕಾರ್ಯಗಳು ದೊಡ್ಡ ವಿಶೇಷ ಏನಿಲ್ಲ, ವಿಶೇಷ ಕೆಲಸ ಏನಿಲ್ಲ. ಇನ್ನು ಮುಂದಿನ
ಪಟ್ಟಣ ಪಂಚಾಯತಿ ಇದರಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಇಲ್ಲಿ ಬಂದ ಆಗುತ್ತೆ ಅಂತ ಹೇಳಿ ಒಂದು ನಮಗೆ ನಿರೀಕ್ಷೆ ಅಷ್ಟೇ. ಈಗ ಒಟ್ಟಾರೆಯಾಗಿ ಈಗ 13 ಕೂಡ ವಿನ್ ಆಗೋ ಚಾನ್ಸ್ ಇದೆ ಬಿಜೆಪಿ ಅಥವಾ ಕಾಂಗ್ರೆಸ್, ಅದು ಹೇಗಂತ ಹೇಳಲಿಕ್ಕೆ ಆಗುದಿಲ್ಲ. ಅದ್ರ ಮೇಲ್ನೋಟಕ್ಕೆ ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಹೇಳಿ ಒಂದು ವರ್ಷ ಇದೆ. ಕಡಬ ಪಟ್ಟಣ ಪಂಚಾಯತ್ ಆಗಿ ಇದೀಗ 4 ವರ್ಷ ಆಯ್ತು. 4 ವರ್ಷದಲ್ಲಿ ಯಾವುದೇ ಓಟ್ ಇದು ಮತದಾನ ಆಗದೆ ಇಲ್ಲಿ ಜನರಿಗೆ ಭಾರಿ ಸಮಸ್ಯೆ ಆಗಿದೆ. ಈ ವರ್ಷ ಪ್ಲಾಟ್ ವಾರ್ಡ್ ವಿಂಗಡಿಸಿ ಈಗ ಮತದಾನಕ್ಕೆ ಇನ್ನು 17 ತಾರೀಕಿಗೆ ಮತದಾನ. ಈ ಮತದಾನದಲ್ಲಿ ಭಾರಿ ಪೈಪೋಟಿ ಉಂಟು. ಆದರೆ ಈಗ ನೋಡೋ ರೀತಿಯಲ್ಲಿ ಉದಾಹರಣ ಭಾರತೀಯ ಜನತಾ ಪಾರ್ಟಿ ಒಂದು 7ರಿಂದ 8 ಸೀಟು, ಹಾಗೆ ಕಾಂಗ್ರೆಸ್ ಒಂದು 4-5 ಸೀಟ್ ಬರ್ಬೋದಂತೆ ಕಾಣ್ತದೆ. ತುಂಬಾ ಫೈಟ್ ಕಾಣ್ತದೆ. ಆದ್ರೂ ಭಾರತೀಯ ಜನತಾ ಪಾರ್ಟಿ ಈ ಸರ್ತಿ ಇಲ್ಲಿಯ ಅಧ್ಯಕ್ಷ ಸ್ಥಾನ ಹಿಡಿಯುವುದರಲ್ಲಿ ಯಾವ ಸಂದೇಶ ಇಲ್ಲ ಅಂತ ಈಗಿನ ವಾತಾವರಣ ಹಾಗೆ ಕಾಣ್ತಾ ಉಂಟು. ಜನರ ಅಭಿಪ್ರಾಯ ಹಾಗೆ ಉಂಟು. ಯಾಕಂದ್ರೆ ಮೊದಲು ಸುಮಾರು 25 ವರ್ಷದಲ್ಲಿ ಇಲ್ಲಿ ಕಾಂಗ್ರೆಸ್ನವೇ ಅಧಿಕಾರ ಇದ್ದು ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನದಲ್ಲಿ ಈ ಪೇಟೆಗೆ ಯಾವುದೋ ಒಂದು ಸವಲತ್ತುಗಳನ್ನು ಒದಗಿಸಿ ಕೊಟ್ಟಿರ್ಲಿಲ್ಲ. ಹಣ ಬಿಡುಗಡೆ ಆದ್ರೆ ಅದು ಹಣ ಬಿಡುಗಡೆ ಎಲ್ಲಿ ಹೋಗ್ತದೆ ಅಂತ ಗೊತ್ತಾಗುದಿಲ್ಲ. ಇಲ್ಲಿ ವರ್ತಕರಿಗೆ ಅಥವಾ ಅಂಗಡಿ ಮಾಲೀಕರಿಗೆ ಯಾವ ತರಹದ ಪ್ರಯೋಜನವನ್ನು ಕಾಮಗಾರಿಯನ್ನು ಮಾಡದೆ 25 ವರ್ಷದಲ್ಲಿ ಕಾಲ ಮುಂದೂಡಿದ್ದಾರೆ. ಆದ್ದರಿಂದ ಈ ವರ್ಷ ಭಾರತೀಯ ಜನತಾ ಪಾರ್ಟಿ ಬಂದ್ರೆ ಸ್ವಲ್ಪ ಕೆಲಸ ಆಗ್ಬೋದು ಅಂತೇಳಿ ಜನರ ನಿರೀಕ್ಷೆ ಉಂಟು. ಅದು ಬರ್ಬೇಕಂತೇಳಿ ಎಲ್ಲರ ಈ ವರ್ತಕರ ಆಶಯ ಹಾಗೆ ಉಂಟು. ಈ ಬಾರಿ ಕಡಬ ಪಟ್ಟಣ ಪಂಚಾಯತಿಗೆ ಇದು ಮೊದಲ ಚುನಾವಣೆ. ಈಗ ನಿಮಗೆ ಯಾರು ಅಧಿಕಾರಕ್ಕೆ ಬಂದ್ರೆ ನಿಮಗೆ ಒಂದು ಒಳ್ಳೆ ಅಭಿವೃದ್ಧಿ ಕಾಣಬಹುದು ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ? ಅದು ಹೇಳಲಿಕ್ಕೆ ಆಗುದಿಲ್ಲ. ಎರಡು ಕೂಡ ಈಗ ಒಂದೇ ತರ, ಯಾರು ಕೂಡ ಅಭಿವೃದ್ಧಿ ಅಂತ ಇಲ್ಲಿ ಕಾಣುವುದಿಲ್ಲ. ಯಾರು ಕೂಡ ಅವರವರ ಸ್ವಾರ್ಥವನ್ನು ನೋಡ್ತಾರೆ. ಈಗ ಕಳೆದ ಒಂದು ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ನಿಮಗೆ ಕೆಲಸ ಆಗಿದೆಯಾ? ಏನಾಗ್ಲಿಲ್ಲ. ನಮ್ದೇ ನಮ್ಮ ಇಲ್ಲಿ ರಸ್ತೆ ಎಲ್ಲ ಹಾಗೆ ಉಂಟು, ಮುಂಚಿದ್ದ ಹಾಗೆ ಉಂಟು. ಏನು ಇದು ಅಭಿವೃದ್ಧಿ ಏನಿಲ್ಲ. ಈ ಬಾರಿ ಅಥವಾ ಈಗ SDP ಕೂಡ ಒಂದು ರೀತಿಯಲ್ಲಿ ಇದೆ. SDP ಇದೆ, ಕಾಂಗ್ರೆಸ್ ಇದೆ, ಬಿಜೆಪಿ ಕೂಡ ಇದೆ. ಈಗ 13 ಸೀಟ್ ಯಾವ್ದು ಬರ್ಬೋದು ಅಂತ ಹೇಳ್ತೇವೆ? ಅದು ಹೇಳಲಿಕ್ಕೆ ಆಗ್ತದೆ. ಯಾವ್ದು ಕೂಡ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಎರಡು ಕೂಡ ಒಂದೇ ತರ ಉಂಟು. ನೆಕ್ ಫೈಟ್ ಇದೆ. ನಿರೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ನಲ್ಲಿ.